ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಲ್ಲಿ ಪಾರ್ಟ್ 5 ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ನು, ಸ್ಟಡಿ ದ ಗಿವನ್ ಇನ್ಫಾರ್ಮೇಶನ್ ಕೇರ್ಫುಲಿ ಟು ಆನ್ಸರ್ ದ ಗಿವನ್ ಕ್ವಶನ್ಸ್. ಇಲ್ಲಿ ನೋಡಿ, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಬಾಕ್ಸಿಂಗ್ ಮೀನ್ಸ್ 03F15, 03B15, 02B20 ಇದೆ. ಸ್ವಿಮ್ಮಿಂಗ್, ಶೂಟಿಂಗ್, ವೇಟ್ ಲಿಫ್ಟಿಂಗ್ ಮೀನ್ಸ್ 02S20, 03S20, 04W20 ಇದೆ. ರೆಸ್ಲಿಂಗ್, ಸೈಕ್ಲಿಂಗ್, ಸ್ಪ್ರಿಂಟಿಂಗ್ ಮೀನ್ಸ್ 02W20, 01C20, 02S20 ಇದೆ. ಸೊ ಇಲ್ಲಿ ಪ್ರತಿಯೊಂದು ವರ್ಡು ಕೂಡ ಫಸ್ಟ್ ಒನ್ ಡಿಜಿಟ್ ಕೋಡ್ ಆಗಿದೆ, ನೆಕ್ಸ್ಟ್ ಲೆಟರ್ ಇದೆ, ಮತ್ತೆ ಕೂಡ ಡಿಜಿಟ್ ಕೋಡ್ ಆಗಿದೆ. ಸೊ ಇಲ್ಲಿ ಸಿಂಬಲ್ಸ್ ಇಲ್ಲ, ಬಟ್ 2 ಸಲ 2 ಟೈಮ್ಸ್ ಡಿಜಿಟ್ ಕೋಡ್ ಆಗಿದೆ. ಸೊ 1 ಇಂದ ನಿಮಗೆ ಗೊತ್ತಿರೋ ಹಾಗೆ 26 ತನಕ ಲೆಟರ್ಸ್ ಇದ್ರೆ ಅದು ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದ ಆಲ್ಫಾಬೆಟ್ ಆಗಿರುತ್ತೆ. ಸೊ ಫಸ್ಟ್ ನೋಡೋಣ ಬನ್ನಿ, ಫುಟ್ಬಾಲ್. ಸೊ ಫಸ್ಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಲೆಟರ್ ಮೇಲೆ. ಇಲ್ಲಿ 3 ಕೋಡ್ ವರ್ಡ್ ಅಲ್ಲಿ ಎಫ್ ಇದೆ, ಬಿ ಇದೆ, ಬಿ ಇದೆ. ಸೊ ಯಾವುದು ರಿಪೀಟ್ ಆಗಿಲ್ಲ, ಬಟ್ ಬಿ ಇದೆ ಇಲ್ಲಿ. ಸೊ ಫುಟ್ಬಾಲ್ ಅಲ್ಲಿ ಫಸ್ಟ್ ಲೆಟರ್ ಏನಿದೆ ಎಫ್ ಇದೆ, ಇಲ್ಲಿ ಎಫ್ ಇದೆ. ಬಾಸ್ಕೆಟ್ಬಾಲ್ ಅಲ್ಲಿ ಫಸ್ಟ್ ಲೆಟರ್ ಬಿ ಇದೆ, ಇಲ್ಲಿ ಬಿ ಇದೆ. ಬಾಕ್ಸಿಂಗ್ ಅಲ್ಲಿ ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ. ಬಟ್ ಇದು ಬಾಸ್ಕೆಟ್ಬಾಲ್ದು 03B15 ಅಥವಾ ಬಾಕ್ಸಿಂಗ್ದು 03B15 ಅನ್ನೋದು ನೀವು ಈಸಿಯಾಗಿ ಗೆಸ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಲೈನ್ ಕೂಡ ನೋಡಿ, ಸ್ವಿಮ್ಮಿಂಗ್ ಇದೆ, ಶೂಟಿಂಗ್ ಇದೆ, ವೇಟ್ ಲಿಫ್ಟಿಂಗ್ ಇದೆ. ಸೊ ಇಲ್ಲೂ ಯಸ್ 2 ಸಲ ರಿಪೀಟ್ ಆಗಿದೆ. ಲಾಸ್ಟ್ ಲೈನ್ ನೋಡಿ, ರೆಸ್ಲಿಂಗ್ ಇದೆ, ಸೈಕ್ಲಿಂಗ್ ಇದೆ, ಸ್ಪ್ರಿಂಟಿಂಗ್ ಇದೆ. WCS ಫಸ್ಟ್ ಲೆಟರ್ ನೋಡಿ, ಫಸ್ಟ್ ಕೋಡ್ ವರ್ಡ್ ಅಲ್ಲಿ W ಇದೆ, ಸೆಕೆಂಡ್ ಕೋಡ್ ವರ್ಡ್ ಅಲ್ಲಿ C ಇದೆ, ಥರ್ಡ್ ಕೋಡ್ ವರ್ಡ್ ಅಲ್ಲಿ S ಇದೆ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಏನ್ ತಗೊಂಡಿದ್ದಾನೆ, ಲೆಟರ್ ತಗೊಂಡಿದ್ದಾನೆ. ಇದು ನಿಮಗೆ ಗೊತ್ತಾಯ್ತು. ಇವಾಗ ನೆಕ್ಸ್ಟ್, ಸೊ 15 ಇದೆ, ಇಲ್ಲಿ 03F15 ಇದೆ, 0B15 ಇದೆ, 02B20 ಇದೆ. ಸೊ ಇಲ್ಲಿ 1 ಇಂದ 26 ಲೆಟರ್ ತನಕ ನ್ಯೂಮರಿಕಲ್ ವ್ಯಾಲ್ಯೂ ಆಗಿರೋದ್ರಿಂದ ಫಸ್ಟ್ ಲೆಟರ್ದು ಲಾಸ್ಟ್ ಲೆಟರ್ದು ನೀವು ಸ್ವಲ್ಪ ಗೆಸ್ ಮಾಡಬೇಕು. ಅವಾಗ ಒಂದು ಸ್ವಲ್ಪ ಈಸಿಯಾಗಿ ಗೊತ್ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫುಟ್ಬಾಲ್ ಅಲ್ಲಿ ಫಸ್ಟ್ ಎಫ್ ವ್ಯಾಲ್ಯೂ ಏನಿದೆ ನೋಡಿ, ನ್ಯೂಮರಿಕಲ್ ವ್ಯಾಲ್ಯೂ 6 ಇದೆ. ಅಂಡ್ ಹಾಗೆ ರಿವರ್ಸ್ ಆಲ್ಫಾಬೆಟಿಕ್ ವ್ಯಾಲ್ಯೂ ಕೂಡ ನೋಡ್ಬೇಕಾಗುತ್ತೆ ನೀವು. ಇಲ್ಲೇನಿದೆ ಯು ಇದೆ, 21 ಇದೆ, ಬಟ್ ಇಲ್ಲಿ 21 ಇಲ್ಲ, 03 ಇದೆ. ನೆಕ್ಸ್ಟ್ ಲೆಟರ್ ನೋಡಿ, ಬಿದು ನ್ಯೂಮರಿಕಲ್ ವ್ಯಾಲ್ಯೂ 2 ಇದೆ, ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 25 ಇದೆ, ಅದು ಕೂಡ ಇಲ್ಲ. ಸೊ ಹಾಗಾದ್ರೆ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಚೆಕ್ ಮಾಡಿ, ಎಲ್ದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ, 12 ಇದೆ, ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 15 ಇದೆ, ಮೇ ಬಿ ಆಗಿರ್ಬೋದು. ಬಾಸ್ಕೆಟ್ಬಾಲ್ ಅಲ್ಲಿ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಎಲ್, ಆಲ್ಫಾಬೆಟಿಕಲ್ ವ್ಯಾಲ್ಯೂ ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 12 ಇದೆ, ಬಟ್ ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 15 ಇದೆ. ಬಾಕ್ಸಿಂಗ್ ಜಿ, ಫಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ 7 ಇದೆ, ರಿವರ್ಸ್ ಆಲ್ಫಾಬೆಟಿಕ್ ವ್ಯಾಲ್ಯೂ 20 ಇದೆ. ಸೊ ಎವ್ರಿ ವರ್ಡ್ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಡಿಜಿಟ್ನ ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಅಲ್ಲಿ ತಗೊಂಡಿದ್ದಾನೆ. ಸೊ ಹಾಗಾದ್ರೆ 332 ಇದು ಯಾವುದು, ಟೋಟಲ್ ನಂಬರ್ ಆಫ್ ಲೆಟರ್ ಇದೆಯಾ? ನೋ, 8 ಲೆಟರ್ಸ್ ಇದೆ, ಬಟ್ ಇಲ್ಲಿ 3 ಇದೆ. ಹಾಗಾದ್ರೆ F2 ಅಲ್ಲ, B2 ಅಲ್ಲ, 03 ಯಾವ್ದು ಕಂಡು ತಗೊಂಡಾನೆ. ನೆಕ್ಸ್ಟ್ ನಾವು ಓವೆಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓವೆಲ್ದು ಈ ಕಡಿಮೆ ಡಿಜಿಟ್ ಸಂಖ್ಯೆ ಇದ್ರೆ ಓವೆಲ್ದು ನಂಬರ್ ಆಫ್ ಓವೆಲ್ಸ್ ಇರುತ್ತೆ, ಅಥವಾ ಓವೆಲ್ದು ಡಿಜಿಟ್ ಆಗಿರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಿದೆ ಓವೆಲ್ ಅಂತ ಅಂದ್ರೆ AEIOU, ಇದು ಓವೆಲ್ ಲೆಟರ್ಸ್ ಅಂತ ನಿಮಗೆ ಗೊತ್ತಿದೆ. ಸೊ ಈ ಲೆಟರ್ಸ್ ಎಷ್ಟಿದೆ ಪ್ರತಿ ವರ್ಡ್ ಅಲ್ಲಿ ನೋಡಿ. ಫುಟ್ಬಾಲ್ ಅಲ್ಲಿ OOA 3 ಲೆಟರ್ ಇದೆ, ಸೊ 03 ಆಗಿರೋ ಚಾನ್ಸಸ್ ಇದೆ. ಬಾಸ್ಕೆಟ್ಬಾಲ್ ಅಲ್ಲಿ 1 2 3 ಇದೆ, ಇದು ಕೂಡ ಆಗಿರೋ ಚಾನ್ಸಸ್ ಇದೆ. ಬಾಕ್ಸಿಂಗ್ ಅಲ್ಲಿ 1 2 ಇದೆ, ಸೊ 02. ಸೊ ಎವ್ರಿ ವರ್ಡ್ ಅಲ್ಲಿ ಎಷ್ಟು ಓವೆಲ್ಸ್ ಇದೆ ಅನ್ನೋದ್ರ ಮೇಲೆ ಫಸ್ಟ್ ಡಿಜಿಟ್ ಕೋಡ್ ಆಗಿದೆ. ಹಾಗಾದ್ರೆ ಸ್ವಿಮ್ಮಿಂಗ್ ಅಲ್ಲಿ ನೋಡಿ 1 ಇದೆ, 2 ಇದೆ, ಸೊ 2 ಇದೆ.
ಶೂಟಿಂಗಲ್ಲಿ ನೋಡಿ 1 2 3 ಇದೆ. ಸೊ 3 ಇದೆ. ಹಾಗಾಗಿ ಫಸ್ಟ್ ಡಿಜಿಟ್ ಅವನು ಎಷ್ಟು ಓವೆಲ್ ಇದೆ ಅನ್ನೋದ್ರ ಮೇಲೆ ತಗೊಂಡಿದ್ದಾರೆ. ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಕೋಡ್ ಫಾರ್ ರೆಸ್ಲಿಂಗ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ರೆಸ್ಲಿಂಗ್ ಅಂದ್ರೆ ನಿಮಗೆ ಗೊತ್ತು, ಫಸ್ಟ್ ಲೆಟರ್ ಆಫ್ ದ ವರ್ಡ್ ಲೆಟರ್ ಆಗಿ ತಗೊಂಡಿದ್ದಾನೆ. ಸೊ ಡಬ್ಲ್ಯೂ. ನೆಕ್ಸ್ಟ್ ಜಿ, ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 20. ಹಾಗಾದ್ರೆ ಫಸ್ಟ್ ಡಿಜಿಟ್ ಏನಿದೆ, ಎಷ್ಟು ಓವೆಲ್ಸ್ ಅನ್ನೋದಿದೆ, 1 ಇದೆ, 2 ಇದೆ. ಸೊ 02 W 20. ಸೊ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಕೋಡ್ ಫಾರ್ ಸೈಕ್ಲಿಂಗ್? ಫಸ್ಟ್ ಲೆಟರ್ ಆಫ್ ದ ವರ್ಡ್ ಸಿ, ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 20. ಹಾಗಾದ್ರೆ ಎಷ್ಟು ಓವೆಲ್ಸ್ ಇದೆ? ಒಂದೇ ಒಂದು ಓವೆಲ್ ಇದೆ. ಸೊ 01 C20. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ದ ಕೋಡ್ ಫಾರ್ ಶೂಟಿಂಗ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಫಸ್ಟ್ ಲೆಟರ್ ಆಫ್ ದ ವರ್ಡ್ ಎಸ್ ಇದೆ. ನೆಕ್ಸ್ಟ್ ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 20. ಜಿಗೆ 20 ಆಗುತ್ತೆ. ಸೊ ಎಷ್ಟು ಓವೆಲ್ ಇದೆ? 1 2 3. ಸೊ 03 S20. ಸೊ ಫಸ್ಟ್ ಎ is the right answer. What is the code for basketball in this code language? Basketball ಅಲ್ಲಿ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಬಿ ಇದೆ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಎಲ್ ಇದೆ. ಎಲ್ದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ ಏನಿದೆ? 15 ಇದೆ. ಸೊ ಎಷ್ಟು ಓವೆಲ್ ಇದೆ ಈ ವರ್ಡ್ ಅಲ್ಲಿ? 1 2 3. 03 B 15. So B is the right answer. What is the code for swimming in this code language? First letter of the word S ಇದೆ. Last letter of the word G. G ದು ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 20 ಇದೆ. ಹಾಗಾದ್ರೆ ಎಷ್ಟು ಓವೆಲ್ಸ್ ಇದೆ? 1 2 02. ಸ್ವಿಮ್ಮಿಂಗ್ ದು ಕೋಡ್ ವರ್ಡ್ ಬಂದು 02 S20. So C is the right answer. So next question ನೋಡೋಣ ಬನ್ನಿ. Study the given information carefully to answer the given questions. ಇಲ್ಲಿ ನೋಡಿ, ರೆಡ್ ಬ್ಲೂ ಪಿಂಕ್ ಮೀನ್ಸ್ E03 L04 F04 ಆಗಿದೆ. ವೈಟ್ ಬ್ಲ್ಯಾಕ್ ಗ್ರೀನ್ ಮೀನ್ಸ್ L05 O05 F05 ಆಗಿದೆ. ಯೆಲ್ಲೋ ಬ್ರೌನ್ ಪರ್ಪಲ್ ಮೀನ್ಸ್ F06 O05 X06 ಆಗಿದೆ. ಇಲ್ಲಿ ಎರಡು ಕೋಡ್ ಆಗಿದೆ. ಒಂದು ಲೆಟರ್ ಕೋಡ್ ಆಗಿದೆ, ಇನ್ನೊಂದು ಡಿಜಿಟ್ ಕೋಡ್ ಆಗಿದೆ. ಬಟ್ ಏನಂತ ಅಂದ್ರೆ ಸಿಂಬಲ್ ಇಲ್ಲ. ಸೊ ಇಲ್ಲಿ ರೆಡ್ ಬ್ಲೂ ಪಿಂಕ್ ಇ ಇದೆ. ಫಸ್ಟ್ ಲೆಟರ್ ನೋಡೋಣ. ಇ ಇದೆ, ಎಲ್ ಇದೆ, ಎಫ್ ಇದೆ. ಫಸ್ಟ್ ಲೆಟರ್ ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ಲೆಟರ್ ಆರ್ ಇದೆ, ಬಟ್ ಇಲ್ಲಿ ಆರ್ ಇಲ್ಲ. ಬಿ ಇದೆ, ಇಲ್ಲಿ ಬಿ ಇಲ್ಲ. ಅಂಡ್ ಲಾಸ್ಟ್ ಲೆಟರ್ ನೋಡಿ, ಡಿ ಇದೆ, ಇಲ್ಲಿ ಡಿ ಇಲ್ಲ. ಇ ಇದೆ, ಇಲ್ಲಿ ಇ ಇಲ್ಲ. ಕೆ ಇದೆ, ಇಲ್ಲಿ ಕೆನೂ ಇಲ್ಲ, ಇಲ್ಲಿ ಪಿನೂ ಇಲ್ಲ. ಸೊ ಸೆಕೆಂಡ್ ಲೆಟರ್ ನೋಡಿ, ಇ ಇದೆ, ಇಲ್ಲಿ ಇ ಇದೆ, ಮೇ ಬಿ ಆಗಿರ್ಬೋದು. ಇಲ್ಲಿ ಎಲ್ ಇದೆ, ಇಲ್ಲಿ ಎಲ್ ಇದೆ. ಸೊ ಥರ್ಡ್ ವರ್ಡ್ ಅಲ್ಲಿ ಇಲ್ಲಿ ಐ ಇದೆ, ಬಟ್ ಇಲ್ಲಿ ಐ ಇಲ್ಲ. ಸೊ ಇದು ಆಗಿರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಹಾಗಾದ್ರೆ ಲಾಸ್ಟ್ ಲೆಟರ್ದು ಅಥವಾ ಫಸ್ಟ್ ಲೆಟರ್ದು ನೆಕ್ಸ್ಟ್ ಲೆಟರು ಅಥವಾ ಪ್ರೀವಿಯಸ್ ಲೆಟರ್ ಕೂಡ ಲೆಟರ್ ಕೋಡ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಲೆಟರ್ ಆರ್ದು ನೆಕ್ಸ್ಟ್ ಲೆಟರ್ ಯಾವ್ದಿದೆ ನೋಡಿ, ಎಸ್ ಇದೆ, ಕ್ಯೂ ಇದೆ, ಬಟ್ ಇಲ್ಲಿ ಎಸ್ ಇಲ್ಲ, ಕ್ಯೂ ಇಲ್ಲ. ಸೊ ಹಾಗಾದ್ರೆ ಲಾಸ್ಟ್ ಲೆಟರ್ ನೋಡಿ, ಡಿ. ರೆಡ್ ಅಲ್ಲಿ ಡಿ. ಡಿ ಇದು ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಇ ಇದೆ. ಇಲ್ಲಿ ಇ ಸೆಕೆಂಡ್ ವರ್ಡ್ ಅಲ್ಲಿ ಇದು ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಎಫ್ ಇದೆ. ಸೊ ಆಗಿರೋ ಚಾನ್ಸಸ್ ಇರುತ್ತೆ. ಇಲ್ಲೊಂದು ಎಫ್ ಇದೆ. ಪಿ. ಪಿಂಕ್ ಅಲ್ಲಿ ಕೆದು ನೆಕ್ಸ್ಟ್ ಲೆಟರ್ ಏನಿದೆ? ಎಲ್ ಇದೆ. ಸೊ ಇಲ್ಲಿ ಆರ್ಡರ್ ವೈಸ್ ಕೊಟ್ಟಿಲ್ಲ, ಆ ಕಡೆ ಈ ಕಡೆ ಆಗಿದೆ ಕೋಡ್ ವರ್ಡ್. ಇಲ್ಲಿ ಎಲ್ಲಿದೆ, ಇದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರೆಡ್ ಬ್ಲೂ ಪಿಂಕ್ ಯಾವ ಆರ್ಡರ್ ಅಲ್ಲಿ ಇದೆ ಅಂದ್ರೆ E03 F04 L04. ಡಿದು ನೆಕ್ಸ್ಟ್ ಲೆಟರ್ ಇ. ಬ್ಲೂ ಅಲ್ಲಿ ಇದು ನೆಕ್ಸ್ಟ್ ಲೆಟರ್ ಎಫ್. ಕೆ ನೆಕ್ಸ್ಟ್ ಲೆಟರ್ ಎಲ್. ಸೊ ಹಾಗಾದ್ರೆ ಲೆಟರ್ದು ಕೋಡ್ ಗೊತ್ತಾಯ್ತು ನಿಮ್ಗೆ, ಬಟ್ ಡಿಜಿಟ್ ಏನ್ ಕೋಡ್ ಆಗಿದೆ? ಬಟ್ ಇಲ್ಲಿ ಕಡಿಮೆ ಡಿಜಿಟ್ಸ್ ಇದೆ ನೋಡಿ. 03 04 04 05 05 05 06 05 06 ಇದೆ. ಹಾಗಾದ್ರೆ ಇದು ನ್ಯೂಮರಿಕಲ್ ವ್ಯಾಲ್ಯೂ ಆಗಿರೋ ಚಾನ್ಸಸ್ ಕಡಿಮೆ ಇರುತ್ತೆ. ನಂಬರ್ ಆಫ್ ದ ಲೆಟರು ಅಥವಾ
ಈಸಿ ಫಸ್ಟ್ ಸ್ಟಾರ್ಟಿಂಗ್ ಲೆಟರ್ಸ್ ಇದೆ ಅದ್ರದ್ದು ಕೂಡ ಕೋಡ್ ಆಗೋ ಚಾನ್ಸಸ್ ಇದೆ. ಬಟ್ ಇದು 0304 ಆಗಿರೋದ್ರಿಂದ ನಂಬರ್ ಆಫ್ ಲೆಟರ್ಸೇ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರೆಡ್ ಅಲ್ಲಿ 3 ಲೆಟರ್ ಇದೆ 03 ಇದೆ, ಬ್ಲೂ ಅಲ್ಲಿ 4 ಲೆಟರ್ಸ್ ಇದೆ 04 ಇದೆ, ಪಿಂಕ್ ಅಲ್ಲಿ 4 ಲೆಟರ್ ಇದೆ 04 ಇದೆ. ಸೊ ನಂಬರ್ ಆಫ್ ಲೆಟರ್ಸ್ ಆಫ್ ದ ವರ್ಡ್ ಇಸ್ ದ ಡಿಜಿಟ್ ಕೋಡ್ ಆಗಿದೆ. ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಕೋಡ್ ಫಾರ್ ಗ್ರೇ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಗ್ರೇ ಎಷ್ಟು ಲೆಟರ್ ಇದೆ? 04 ಇದೆ. ಓಕೆನಾ? ಹಾಗಾದ್ರೆ ಲೆಟರ್ ಕೋಡ್ ಏನಾಗುತ್ತೆ? ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ವೈ ಇದೆ, ವೈದು ನೆಕ್ಸ್ಟ್ ಲೆಟರ್ ಏನಿದೆ? ಝೆಡ್ ಇದೆ. ಸೊ Z04 is the right answer. A is the right answer. What is the code for maroon in this given code language? ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿರುವಂತ ವರ್ಡ್ನ ಇವನು ಇಲ್ಲಿ ಕ್ವಶನ್ಸ್ ಅಲ್ಲಿ ಕೇಳಿಲ್ಲ, ಹೊಸ ಇದನ್ನ ತಗೊಂಡಿದ್ದಾನೆ, ವರ್ಡ್ನ ತಗೊಂಡಿದ್ದಾನೆ. ಸೊ ಮರೂನ್ ಅಲ್ಲಿ ಎಷ್ಟು ಲೆಟರ್ ಇದೆ? ಟೋಟಲ್ 6 ಲೆಟರ್ ಇದೆ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಏನಿದೆ? ಎನ್ದು ನೆಕ್ಸ್ಟ್ ಲೆಟರ್ ಏನಿದೆ? O06 is the right answer. So C is the right answer. What is the code for mustard in this code language? Number of letters ಏನಿದೆ? 3367 ಇದೆ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಏನಿದೆ? D ದು ನೆಕ್ಸ್ಟ್ ಲೆಟರ್ E07. So D is the right answer. What is the code for silver in this code language? 336. 6 letters ಇದೆ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ R ಇದೆ. R ದು ನೆಕ್ಸ್ಟ್ ಲೆಟರ್ ಏನಿದೆ? S. S06 is the right answer. A is the right answer. What is the code for orange in this given code language? Number of letters of the word 6 ಇದೆ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ E ದು ನೆಕ್ಸ್ಟ್ ಲೆಟರ್ F ಇದೆ. ಸೊ F06. B is the right answer. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ಸ್ಟಡಿ ದ ಗಿವನ್ ಇನ್ಫಾರ್ಮೇಶನ್ ಕೇರ್ಫುಲಿ ಟು ಆನ್ಸರ್ ದ ಗಿವನ್ ಕ್ವಶನ್. ಟೀಚರ್, ಡಾಕ್ಟರ್, ಲಾಯರ್ ಮೀನ್ಸ್ ಎಟ್ ಸಿಂಬಲ್ ಇದೆ, 14 E ಇದೆ, ಸ್ಟಾರ್ ಸಿಂಬಲ್ 12 O ಇದೆ, ಸ್ಟಾರ್ ಸಿಂಬಲ್ 12 A ಇದೆ. ಕನ್ಸಲ್ಟೆಂಟ್, ಪ್ರೊಫೆಸರ್, ಆಡಿಟರ್ ಮೀನ್ಸ್ ಸ್ಟಾರ್ ಸಿಂಬಲ್ ಇದೆ, 20 ಇದೆ, O ಇದೆ, ಎಟ್ ಸಿಂಬಲ್ ಇದೆ, 18 ಇದೆ, R ಇದೆ, ಎಟ್ ಸಿಂಬಲ್ ಇದೆ, 14 ಇದೆ, U ಇದೆ. ಆಥರ್, ಆಪರೇಟರ್, ನರ್ಸ್ ಮೀನ್ಸ್ ಸ್ಟಾರ್ ಸಿಂಬಲ್ ಇದೆ, 12 ಇದೆ, U ಇದೆ, ಸ್ಟಾರ್ ಸಿಂಬಲ್ ಇದೆ, 16 ಇದೆ, P ಇದೆ, ಎಟ್ ಸಿಂಬಲ್ ಇದೆ, 10 ಇದೆ, U ಇದೆ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕೋಡ್ ಬಂದು ಒಂದು ಸಿಂಬಲ್ ಇದೆ, ನೆಕ್ಸ್ಟ್ ಡಿಜಿಟ್ ಇದೆ, ನೆಕ್ಸ್ಟ್ ಲೆಟರ್ ಇದೆ. ಬಟ್ ಸಿಂಬಲ್ಸ್ ಎರಡೇ ಸಿಂಬಲ್ಸ್ ಇದೆ, ಅದು ರಿಪೀಟ್ ಆಗಿದೆ. ಒಂದು ಎಟ್ ಸಿಂಬಲ್, ಇನ್ನೊಂದು ಸ್ಟಾರ್ ಸಿಂಬಲ್. ಸೊ ಬೇರೆ ಯಾವ ಸಿಂಬಲ್ಸು ಇಲ್ಲಿಲ್ಲ. ನೆಕ್ಸ್ಟು ಡಿಜಿಟ್ ನೋಡಿ, 14 ಇದೆ, 12 ಇದೆ, 12 ಇದೆ, 20 ಇದೆ. ಈ ತರ ಇದ್ದಾಗ ಕೂಡ ಏನಾಗುತ್ತೆ? ನ್ಯೂಮರಿಕಲ್ ವ್ಯಾಲ್ಯೂ ಅದ್ರದ್ದು ಕೋಡ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ, 1 ಇಂದ 26 ಲೆಟರ್ ತನಕ ಇದ್ರೆ. ನೆಕ್ಸ್ಟು ಲೆಟರ್ ಇದೆ. ಫಸ್ಟು ಲೆಟರ್ ನೋಡೋಣ ಬನ್ನಿ. E ಇದೆ, O ಇದೆ, A ಇದೆ. ಸೊ ಟಿದು ಫಸ್ಟ್ ಲೆಟರ್ ಆಫ್ ದ ವರ್ಡ್ ಇದೆಯಾ? ಇಲ್ಲ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಇದೆಯಾ? ಇಲ್ಲ. ಹಾಗಾದ್ರೆ ಸೆಕೆಂಡ್ ಲೆಟರ್ ಆಫ್ ದ ವರ್ಡ್ ಇದೆಯಾ ನೋಡಿ. E ಇದೆ, ಇಲ್ಲಿ E ಇದೆ. ಡಾಕ್ಟರ್ ಅಲ್ಲಿ O ಇದೆ, ಇಲ್ಲಿ O ಇದೆ. ಸೊ ಲಾಯರ್ ಅಲ್ಲಿ A ಇದೆ, A ಇದೆ. ಸೊ ಸೆಕೆಂಡ್ ಲೆಟರ್ ಆಫ್ ದ ವರ್ಡ್, ಲೆಟರ್ ಬಂದು ಸೆಕೆಂಡ್ ಲೆಟರ್ ಆಫ್ ದ ವರ್ಡ್ ಆಗಿರೋ ಚಾನ್ಸಸ್ ಅಲ್ಲ, ಸೆಕೆಂಡ್ ಲೆಟರ್ ಆಫ್ ದ ವರ್ಡೇ ಆಗಿದೆ ಅದು. ಹಾಗಾದ್ರೆ ನೆಕ್ಸ್ಟ್ ಡಿಜಿಟ್ ನೋಡಿ. 14 ಇದೆ, 12 ಇದೆ, 12 ಇದೆ. ನಂಬರ್ ಆಫ್ ದ ಲೆಟರ್ ಎಷ್ಟಿದೆ ನೋಡಿ. 3, 3, 6, 7 ಇದೆ. ಬಟ್ ಇಲ್ಲಿ 7 ಇಲ್ಲ. 6 ಇದೆ, ಇಲ್ಲಿ 6 ಇಲ್ಲ. ಲಾಯರ್ ಅಲ್ಲಿ 6 ಇದೆ, ಇಲ್ಲಿ 6 ಇಲ್ಲ. ಓಕೆ, ಟಿದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ? 20 ಇದೆ, ಬಟ್ ಇಲ್ಲಿ 20 ಇಲ್ಲ. ಡಿದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ? 4 ಇದೆ. ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 23 ಇದೆ, ಅದು ಕೂಡ ಇಲ್ಲ. ಲಾಯರ್ ಅಲ್ಲಿ ಎಲ್ದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ? 12 ಇದೆ, ಬಟ್ ಇಲ್ಲಿ 12 ಇದೆ. ಓಕೆ, 2 ಸಲ 12 ಇದೆ, ಬಟ್ ಇಲ್ಲಿ ಯಾವುದು 12 ಇಲ್ಲ. ಸೊ ಫಸ್ಟ್ ಲೆಟರ್ ಆಫ್ ದ ವರ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಆಗಿರೋ ಚಾನ್ಸಸ್ ಇಲ್ಲ. ಲಾಸ್ಟ್ ಲೆಟರ್ ಆಫ್ ದ ವರ್ಡ್ ಆರ್ ಇದೆಯಾ ನೋಡಿ. ಆರ್ದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ? 18 ಇದೆ, ಬಟ್ 18 ಇಲ್ಲ ಅಲ್ಲಿ.
ಸೊ ಎಲ್ಲ ವರ್ಡಲ್ಲೂ ಆರ್ 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 ಲಾಸ್ಟ್ ಲೆಟರ್ ಆಗಿದೆ. ಬಟ್ ನ್ಯೂಮರಿಕಲ್ ವ್ಯಾಲ್ಯೂ ಆರ್ ಆಗಿರೋಕ್ಕೆ ಚಾನ್ಸಸ್ ಇಲ್ಲ. ಅಲ್ಲಿ 18 ಇಲ್ಲ. ರಿವರ್ಸ್ ಆಲ್ಫಾಬೆಟಿಕಲ್ ವ್ಯಾಲ್ಯೂ 9 ಇದೆಯಾ? 9 ಕೂಡ ಇಲ್ಲ. ಸೊ ಬಟ್ ಎಲ್ಲ ಈವನ್ ನಂಬರ್ಸ್ ಇದೆ, ಯಾವುದು ಆಡ್ ನಂಬರ್ಸ್ ಇಲ್ಲ. ಹಾಗಾದ್ರೆ ಸೆಕೆಂಡ್ ಲೆಟರ್ ಆಫ್ ದ ವರ್ಡ್ ಇದೆಯಾ? ಇದು 05 ಇಲ್ಲ, ಓ ಇಲ್ಲ, ಏದು 01 ಇದೆ ಇಲ್ಲ. ನಂಬರ್ ಆಫ್ ಲೆಟರ್ಸ್ದು ಡಬಲ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಅದನ್ನ ಒಂದ್ಸಲ ನೋಡೋಣ ಬನ್ನಿ. 3 3 7 7 ಇಂಟು 2 ಡಬಲ್ ಅಂದರೆ 2, ಸೊ 14 ಇದೆ. ಸೊ 6 ಇಂಟು 2 6 ಇಂಟು 2 12 ಇದೆ. 6 ಇಂಟು 2 12 ಇದೆ. ಸೊ ಡಿಜಿಟ್ ಬಂದು ನಂಬರ್ ಆಫ್ ಲೆಟರ್ಸ್ ಇಂಟು 2 ಅಂದರೆ ಡಬಲ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಸಿಂಬಲ್ ಏನಿದೆ? ಎರಡೇ ಎರಡು ಸಿಂಬಲ್ ಇದೆ, ಅದು ಕೂಡ ರಿಪೀಟ್ ಆಗಿದೆ. ಇಲ್ಲೂ ಒಂದು ಸಿಂಬಲ್ ಇದೆ, ಇಲ್ಲಿ ಎರಡು ಕೋಡ್ ವರ್ಡ್ ಒಂದೇ ಸಿಂಬಲ್ ಇದೆ. ಈ ಥರ ಇದ್ದಾಗ ಈವನ್ ನಂಬರ್ಸ್ ಎಷ್ಟಿದೆ, ಆಡ್ ನಂಬರ್ಸ್ ಎಷ್ಟಿದೆ, ಆ ನಂಬರ್ಸ್ಗೆ ಅದು ಸಿಂಬಲ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 3 ಇಲ್ಲಿ 8 ಸಿಂಬಲ್ ಇದೆ. ಬಟ್ ಇದೆರಡು ವರ್ಡ್ ನಿಮಗೆ ಗೊತ್ತಿರೋ ಹಾಗೆ ಟೀಚರ್ಗೆ ಈ ಕೋಡ್ ವರ್ಡ್ ಆಗುತ್ತೆ. ಡಾಕ್ಟರು ಲಾಯರ್ಗೆ ಸೇಮ್ ಸಿಂಬಲ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ಲೆಟರ್ಸ್ ನೋಡಿ, ಎಷ್ಟು ಲೆಟರ್ಸ್ ಆಗುತ್ತೆ ನೋಡಿ. ಟೀಚರಲ್ಲಿ 7 ಆಡ್ ನಂಬರ್ಸ್ ಆಫ್ ಲೆಟರ್ಸ್ ಇದೆ. ಆಡ್ ನಂಬರ್ಗೆ 8 ಸಿಂಬಲ್ ತೊಗೊಂಡಿದ್ದಾನೆ. ಆಡ್ ನಂಬರ್ಗೆ 8 ಸಿಂಬಲ್ ಇದೆ. ಈವನ್ ನಂಬರ್ಸ್ಗೆ ಸ್ಟಾರ್ ಸಿಂಬಲ್ ತೊಗೊಂಡಿದ್ದಾನೆ, ಡಿಜಿಟ್ ನೋಡಿ. ನೆಕ್ಸ್ಟ್ ಲೈನಲ್ಲಿ ನೋಡಿ, 3 3 3 9 10 10 ಲೆಟರ್ಸ್ ಇದೆ. 10 ಲೆಟರ್ಸ್ಗೆ ಇದು ಯಾವ್ದು ಕೋಡ್ ಆಗಿರ್ಬೋದು? ಈವನ್ ನಂಬರ್ ತಗೊಳ್ಳೋದಾದ್ರೆ ಸ್ಟಾರ್ ಆಗಿರೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಕೋಡ್ ಫಾರ್ ಡಿರೆಕ್ಟರ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಇಲ್ಲೂ ಕೂಡ ಇಲ್ಲಿ ಮೇಲೆ ಇರೋವಂಥ ಕೋಡಲ್ಲಿ ಇರೋವಂಥ ಇದನ್ನೇ ಅವರು ಕೋಡ್ ಕೇಳಿಲ್ಲ, ಹೊಸ ವರ್ಡ್ ಕೇಳಿದ್ದಾರೆ. ಸೊ ಡಿರೆಕ್ಟರ್ಗೆ ಏನು ಕೋಡ್ ಲ್ಯಾಂಗ್ವೇಜ್ ಬರುತ್ತೆ? ಫಸ್ಟು ಸಿಂಬಲ್ ನೋಡೋದು ಬೇಡ. ಫಸ್ಟು ಸಿಂಬಲ್ ನೋಡಿ, 3 3 8 ಲೆಟರ್ಸ್ ಅಂದರೆ ಈವನ್ ನಂಬರ್ಗೆ ನಿಮ್ಗೆ ಈಸಿಯಾಗಿ ಗೊತ್ತಾಯಿತು. ಸ್ಟಾರ್ ಇಸ್ ಅ ಸಿಂಬಲ್. ನೆಕ್ಸ್ಟು ಎಷ್ಟು ಲೆಟರ್ ಇದೆ ಇಂಟು ಟ್ವೈಸ್ ಡಬಲ್ ಮಾಡಿ 8 ಅಂದರೆ 16 ಆಗಿದೆ. ಸ್ಟಾರ್ 16. ಫಸ್ಟ್ ಲೆಟರ್ ಆಫ್ ದ ವರ್ಡ್ ಏನಿದೆ? ಡಿ ಇದೆ. ಬಟ್ ವರ್ಡು ಫಸ್ಟ್ ಲೆಟರ್ ಅಲ್ಲ, ಏನಿದೆ? ಸೆಕೆಂಡ್ ಲೆಟರ್ ಆಫ್ ದ ವರ್ಡ್ ಇದೆ. ಹಾಗಾದರೆ ಸೆಕೆಂಡ್ ಲೆಟರ್ ಆಫ್ ದ ವರ್ಡ್ ಏನಿದೆ? ಐ ಇದೆ. ಸೊ ಐ, ಸ್ಟಾರ್ 16 ಐ. ಡಿ is the right answer. What is the code for artist in this given code language? ಆರ್ಟಿಸ್ಟ್ ಅಲ್ಲಿ 3 3 6, ಸೊ ಸ್ಟಾರ್ ಸಿಂಬಲ್. ಎಷ್ಟು? 6 ಲೆಟರ್ ಇಂಟು ಟ್ವೈಸ್ ಅಂದರೆ 12, ಸೊ ಸೆಕೆಂಡ್ ಲೆಟರ್ ಆರ್, ಸ್ಟಾರ್ 12 ಆರ್. ಸೊ ಬಿ is the right answer. What is the code for librarian in this given code language? ಎಷ್ಟು ಲೆಟರ್ ಇದೆ? 3 3 3 9 9 ಅಂದರೆ 8 ಸಿಂಬಲ್. 9 ಇಂಟು ಟ್ವೈಸ್ ಅಂದರೆ 18. ಸೊ ಸೆಕೆಂಡ್ ಲೆಟರ್ ಆಫ್ ದ ವರ್ಡ್ ಐ. 8 ಸಿಂಬಲ್ 18 ಐ. ಎಲ್ಲಿದೆ? ಸಿ is the right answer. What is the code for hunter in this given code language? ಎಷ್ಟು ಲೆಟರ್ ಇದೆ? 6, ಸೊ ಸಿಂಬಲ್ ಸ್ಟಾರ್. 6 ಲೆಟರ್ ಇಂಟು ಟ್ವೈಸ್ ಅಂದರೆ 12. Second letter of the word U, star 12 U. So C is the right answer. What is the code for gardener in this given code language? ಎಷ್ಟು ಲೆಟರ್ ಇದೆ? 4 4 8, so star symbol. 4 into 2, sorry 8 into 2 16. Second letter of the word A, star 16 A, star 16 A. D is the right answer. ಇದು ಸ್ವಲ್ಪ ಈ ಥರದ್ದು ಕ್ವಶನ್ಸ್ಗಳಲ್ಲಿ ನಾವು ನೀಟಾಗಿ ಬೇಗ ಐಡೆಂಟಿಫೈ ಮಾಡಬೇಕಾಗುತ್ತೆ ಆ್ಯಂಡ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಮ್ಗೆ ಅಷ್ಟು ಬೇಗ ಗೊತ್ತಾಗಲ್ಲ. ಈ ಥರ ಸಿಂಬಲ್ಸ್ ರಿಪೀಟ್ ಆದಾಗ ಮತ್ತು ಏನು ನಂಬರ್ ಆಫ್ ದ ಲೆಟರ್ಸ್ದು ಡಬಲ್ ತೊಗೊಬೇಕೋ ಬೇಡವೋ ಅನ್ನೋದು ನಮಗೆ ತುಂಬ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದರೆ ಅಷ್ಟೇ ನಮಗಿದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ಅಷ್ಟು ಬೇಗ ಗೊತ್ತಾಗಲ್ಲ. ಥ್ಯಾಂಕ್ ಯು.